15 ವರ್ಷಗಳ ಸೈಲೆಂಟ್ ಆಪರೇಷನ್, ಮನೆ ಮನೆ ಭೇಟಿ, ಶಾಖೆಗಳ ವಿಸ್ತರಣೆ, ಜನಸಾಮಾನ್ಯರಲ್ಲಿ ಹಿಂದುತ್ವದ ಪ್ರಜ್ಞೆ, ಬಿಜೆಪಿಯನ್ನು ಗೆಲ್ಲಿಸಿದ್ದು ಹೇಗೆ ಆರ್ಎಸ್ಎಸ್? ಪಶ್ಚಿಮ ಬಂಗಾಳ ಒಂದು ಕಾಲದಲ್ಲಿ ಕಮ್ಯುನಿಸ್ಟರ ಕೆಂಪುಕೋಟೆ, ನಂತರ ತೃಣಮೂಲ ಕಾಂಗ್ರೆಸ್ನ ಭದ್ರ ನೆಲೆ. ಆದರೆ ಕಳೆದ 15 ವರ್ಷಗಳಲ್ಲಿ ಇಲ್ಲಿನ ರಾಜಕೀಯ ಚಿತ್ರಣವೇ ಬದಲಾಗಿದೆ. ಅಬ್ಬರದ ಭಾಷಣಗಳು, ಬೃಹತ್ ಸಮಾವೇಶಗಳ ನಡುವೆ ಯಾರಿಗೂ ತಿಳಿಯದಂತೆ ಬಂಗಾಳದ ಪ್ರತಿ ಹಳ್ಳಿಯಲ್ಲೂ ಕೇಸರಿ ಕಂಪು ಹರಡಿದ್ದು ಹೇಗೆ? ಇದರ ಹಿಂದೆ ಇದ್ದದ್ದು ಆರ್ಎಸ್ಎಸ್ ಎಂಬ ನಿಶಬ್ದ ಸೈನ್ಯ. ಆರ್ಎಸ್ಎಸ್ ನಡೆಸಿದ್ದು ಚುನಾವಣಾ ತಯಾರಿಯನ್ನಲ್ಲ, ಸಾಂಸ್ಕೃತಿಕ ಆಂದೋಲನ ಮತ್ತು ರಾಷ್ಟ್ರೀಯ ಅಸ್ತಿತ್ವದ ಮನವರಿಕೆ. ಸಾಮಾನ್ಯವಾಗಿ ಚುನಾವಣೆ ಅಂದಾಕ್ಷಣ ನಮಗೆ ನೆನಪಾಗುವುದು ಬೃಹತ್ ರ್ಯಾಲಿಗಳು, ಅಬ್ಬರದ ಭಾಷಣಗಳು ಮತ್ತು ಟಿವಿ ಚರ್ಚೆಗಳು. ಆದರೆ ಪಶ್ಚಿಮ ಬಂಗಾಳದ ರಾಜಕೀಯ ಅಖಾಡದಲ್ಲಿ ನಡೆದದ್ದು ಬೇರೆದೇ ಆದ ಒಂದು ಮೌನ ಸಂಘರ್ಷ. ಟಿವಿ ಪರದೆಯ ಮೇಲಿನ ಅಬ್ಬರವಿಲ್ಲದೆ, ಮಾಧ್ಯಮಗಳ ಕಣ್ಣಿಗೂ ಬೀಳದೆ ಬಿಜೆಪಿಯ ಗೆಲುವಿನ ಹಾದಿಯನ್ನು ಸುಗಮಗೊಳಿಸಿದ್ದು ಆರ್ಎಸ್ಎಸ್ನ ಸೈಲೆಂಟ್ ಕ್ಯಾಂಪೇನ್. ಹೈಪರ್ ಲೋಕಲ್ ತಂತ್ರಗಾರಿಕೆ, ನಂಬಿಕೆಯೇ ಬಂಡವಾಳ. ಆರ್ಎಸ್ಎಸ್ ಇಲ್ಲಿ ಸಾಂಪ್ರದಾಯಿಕ ಚುನಾವಣಾ ಶೈಲಿಯನ್ನೇ ಬದಲಿಸಿತು. ಸಂಘದ ತಂತ್ರಗಾರಿಕೆ ಅಡಗಿದ್ದು ಹೈಪರ್ ಲೋಕಲ್ ಸಭೆಗಳಲ್ಲಿ. ಹಳ್ಳಿಗಳ ಚಹಾ ಅಂಗಡಿಗಳು, ಸಣ್ಣ ದೇವಸ್ಥಾನಗಳು ಮತ್ತು ಜನರ ಮನೆಗಳೇ ಇವರ ಪ್ರಚಾರದ ಕೇಂದ್ರಗಳಾದವು. ನಿರಂತರ ಸಂಪರ್ಕದ ಮೂಲಕ ಜನರ ವಿಶ್ವಾಸ ಗಳಿಸುವುದು ಇವರ ಮುಖ್ಯ ಗುರಿಯಾಗಿತ್ತು. ಮಾಧ್ಯಮಗಳ ಟೀಕೆಗಳಿಂದ ದೂರ ಉಳಿದು ಆಯಾ ಪ್ರದೇಶದ ಸ್ಥಳೀಯ ಸಮಸ್ಯೆಗಳಿಗೆ ಅನುಗುಣವಾಗಿ ಜನರ ಮನವೊಲಿಸುವಲ್ಲಿ ಸಂಘದ ಸ್ವಯಂ ಸೇವಕರು ಯಶಸ್ವಿಯಾದರು. ಮತಗಳಾಗಿ ಪರಿವರ್ತನೆಯಾದ ಸಿದ್ಧಾಂತ. ಬಂಗಾಳದ ಮಣ್ಣಿನಲ್ಲಿ ಸಿದ್ಧಾಂತವನ್ನು ಮತಗಳಾಗಿ ಪರಿವರ್ತಿಸುವುದು ಸುಲಭದ ಮಾತಾಗಿರಲಿಲ್ಲ. ಆದರೆ ಆರ್ಎಸ್ಎಸ್ ಇಲ್ಲಿ ಬಿಜೆಪಿಗೆ ಬೆನ್ನೆಲುಬಾಗಿ ನಿಂತಿತು. ವೋಟರ್ ಮೊಬಿಲೈಸೇಷನ್. ಪ್ರತಿ ಮನೆಯಿಂದಲೂ ಮತದಾರರು ಹೊರಬರುವಂತೆ ಮಾಡಲು ಬೂತ್ ಮಟ್ಟದ ಸಮನ್ವಯ ಸಾಧಿಸಲಾಯಿತು. ಬಿಜೆಪಿ ಪರ ಒಲವಿದ್ದರೂ ಅಸಮಾಧಾನಗೊಂಡಿದ್ದ ಮತದಾರರ ಮನವೊಲಿಸಲಾಯಿತು. ಈ ಬಾರಿಯ ಚುನಾವಣೆ ಕೇವಲ ರಾಜಕೀಯ ಬದಲಾವಣೆಯಲ್ಲ ಅನ್ನೋದನ್ನ ಮನದಟ್ಟು ಮಾಡಿಕೊಡಲಾಯಿತು. ನೆರೆಯ ಬಾಂಗ್ಲಾದೇಶದಲ್ಲಿನ ಹಿಂದೂಗಳ ಪರಿಸ್ಥಿತಿ ಮತ್ತು ಬಂಗಾಳದ ಅಸ್ತಿತ್ವವನ್ನು ಚುನಾವಣಾ ವಿಷಯವನ್ನಾಗಿಸಿ ಮತದಾನವನ್ನು ಒಂದು ಸಾಂಸ್ಕೃತಿಕ ಕರ್ತವ್ಯವನ್ನಾಗಿ ರೂಪಿಸಲಾಯಿತು. ಸಂಘ ಸಾಮಾಜಿಕ ಜಾಗೃತಿಯನ್ನು ಮೂಡಿಸಿದರೆ ಬಿಜೆಪಿ ಅದನ್ನು ಚುನಾವಣಾ ಲಾಭವಾಗಿ ಪರಿವರ್ತಿಸಿತು. ಶಾಖೆಗಳ ಜಾಲ ವಿಸ್ತರಣೆ. ಕಳೆದ 10 ವರ್ಷಗಳಲ್ಲಿ ಬಂಗಾಳದಾದ್ಯಂತ ಆರ್ಎಸ್ಎಸ್ ಶಾಖೆಗಳ ಜಾಲ ವ್ಯಾಪಕವಾಗಿ ಹರಡಿದೆ. ಬುಡಕಟ್ಟು ಪ್ರದೇಶಗಳಿಂದ ಹಿಡಿದು ಚಹಾ ತೋಟಗಳವರೆಗೂ ಸಂಘ ತನ್ನ ಪ್ರಭಾವ ಬೀರಿದೆ. 2013-14ರಲ್ಲಿ ಕೇವಲ 700ರಷ್ಟಿದ್ದ ಶಾಖೆಗಳ ಸಂಖ್ಯೆ 2021ಕ್ಕೆ 2000ಕ್ಕೂ ಅಧಿಕವಾಯಿತು. ಆರ್ಎಸ್ಎಸ್ ಸ್ವಯಂ ಸೇವಕರು ಯಾವುದೇ ಪ್ರಚಾರವಿಲ್ಲದೆ ಮೌನ ಸೇವೆಯ ಮೂಲಕ ಹಳ್ಳಿಗಳಲ್ಲಿ ಜನರ ಮನಗೆದ್ದರು. ಸಂಘದ ವಿಸ್ತಾರಕಗಳು ಪ್ರತಿ ಹಳ್ಳಿಯ ಮನೆಮನೆಗೆ ಭೇಟಿ ನೀಡಿ ರಾಷ್ಟ್ರೀಯ ವಿಚಾರಗಳನ್ನು ತಲುಪಿಸಿದರು. ಬಿಜೆಪಿಯ ಆಂತರಿಕ ಸಮನ್ವಯ. ಕೇವಲ ಹೊರಗಿನ ಕೆಲಸವಲ್ಲ, ಬಿಜೆಪಿಯೊಳಗಿನ ಗೊಂದಲಗಳನ್ನು ನಿವಾರಿಸುವಲ್ಲಿ ಆರ್ಎಸ್ಎಸ್ ಪ್ರಮುಖ ಪಾತ್ರ ವಹಿಸಿತು. ಹಳೆಯ ಕಾರ್ಯಕರ್ತರು ಮತ್ತು ಹೊಸದಾಗಿ ಪಕ್ಷಕ್ಕೆ ಬಂದವರ ನಡುವಿನ ಭಿನ್ನಾಭಿಪ್ರಾಯಗಳನ್ನು ಸಂಘದ ಹಿರಿಯರು ಸಂಧಾನದ ಮೂಲಕ ಬಗೆಹರಿಸಿದರು. ಈ ಆಂತರಿಕ ಸ್ಥಿರತೆಯೇ ಬಿಜೆಪಿಗೆ ಬಂಗಾಳದಲ್ಲಿ ಭದ್ರ ನೆಲೆ ಒದಗಿಸಿತು. ಒಟ್ಟಿನಲ್ಲಿ ಬಂಗಾಳದಲ್ಲಿ ಕೇಸರಿ ಅಲೆ ಅಬ್ಬರಿಸುವಂತೆ ಮಾಡಿದ್ದು ಆರ್ಎಸ್ಎಸ್ನ ಈ ನಿಶಬ್ದ ಕಾರ್ಯಶೈಲಿ. ಶಿಸ್ತುಬದ್ಧ ಸಂಘಟನೆ ಮತ್ತು ತಳಮಟ್ಟದ ನಿರಂತರ ಸಂಪರ್ಕ ಹೇಗೆ ದೊಡ್ಡ ಬದಲಾವಣೆ ತರಬಹುದು ಎನ್ನುವುದಕ್ಕೆ ಬಂಗಾಳದ ಈ ಸೈಲೆಂಟ್ ಆಪರೇಷನ್ ಉತ್ತಮ ಉದಾಹರಣೆ. ನೀವೇನಂತೀರಿ?